ಇವತ್ತಿಲ್ಲ ಆ ಪ್ರಾರಂಭೋತ್ಸವಕ್ಕೆ ಬಂದಿದ್ದು ತುಂಬಾ ಖುಷಿ ಆಗುತ್ತೆ. ರಿಯಲ್ ಆಗಿ ಜೋರಾಗಿ ನಮನಗಳು. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಸಾರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಮೇಡಮ್ಗೆ, ನನ್ನ ತಂದೆ ತಾಯಿಯರಿಗೆ, ನನ್ನ ಮಾರ್ಗದರ್ಶಕ ಗುರು ಬ್ರಹ್ಮಶ್ರೀ ಪ್ರೇಮ್ನಾಥ್ ಸರ್ಗೆ ನನ್ನ ಕೋಟಿ ಕೋಟಿ ನಮನಗಳು. ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಧ್ಯಾನ ಮಿತ್ರರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನನ್ನ ಹೆಸರು ವೆಂಕಟೇಶ್. ನಾನು ಹೊಸಪೇಟೆ ನಿವಾಸಿ. ನಾನು ನಿಮ್ಮ ಥರನೇ ಧ್ಯಾನಿ. ಬಹಳ ಹೈಪ್ ಕೊಡೋದೇನು ಬೇಕಿಲ್ಲ. ಯಾಕೆಂದರೆ ಪಿರಮಿಡ್ ಮಾಸ್ಟರ್ಸಲ್ಲಿ ಪ್ರತಿಯೊಬ್ಬರೂ ಕೊಹಿನೂರ್ ವಜ್ರ ಅಂತೇಳಿ ಪತ್ರಿ ಸರ್ ಯಾವತ್ತೂ ಹೇಳ್ಬಿಟ್ಟಿದ್ದಾರೆ. ಯಾಕೆಂದರೆ ಈ ಒಂದು PSSM ಮೂಮೆಂಟ್ನ ಮುಂದೆ ತಗೊಂಡು ಹೋಗೋದಕ್ಕೆ ಸಾಮಾನ್ಯ ವ್ಯಕ್ತಿಗಳ ಕೈಯಾಗ ಆಗಲ್ಲ. ಅದಕ್ಕೆ ಅಸಾಮಾನ್ಯ ವ್ಯಕ್ತಿಗಳು ನಕ್ಷತ್ರ ಲೋಕದಿಂದ ಮತ್ತು ಅದರ್ ದೆನ್ ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ಬಹಳಷ್ಟು ಲೋಕದಿಂದ ಆರಿಸಿ ಕರ್ಕೊಂಡ್ ಬಂದಿದ್ದಾರೆ ಪತ್ರಿ ಸರ್ ನಮ್ಮೆಲ್ಲರನ್ನು. PSSM ಮೂಮೆಂಟ್ ಅಲ್ಲಿ ಯಾರು ಸೀನಿಯರ್ ಜೂನಿಯರು ಗುರು ಶಿಷ್ಯ ಯಾರು ಇಲ್ಲ. ಆಲ್ ಆರ್ ಫ್ರೆಂಡ್ಸ್. ಎವ್ರಿ ಒನ್ ಆರ್ ಫ್ರೆಂಡ್ಸ್. ಫ್ರೆಂಡ್ಸ್ ಅಂದ ತಕ್ಷಣ ಏನಾಗುತ್ತೆ, ಶೇರಿಂಗ್ ಆಗುತ್ತೆ. ಗುರು ಶಿಷ್ಯ ಅಂದ ತಕ್ಷಣ ಮತ್ತೆ ಸ್ವಲ್ಪ ದೂರ ಆಗುತ್ತೆ. ಅದಕ್ಕೆ ಪತ್ರಿ ಸರ್ ನಮಗೆ ಕಲಿಸ್ಕೊಟ್ಟಿದ್ದೇನು ಅಂತಂದ್ರೆ ವಿ ಆರ್ ಫ್ರೆಂಡ್ಸ್. ಎಲ್ಲರೂ ಸೇರಿ PSSM ನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಒಬ್ರು ಒಂದು ಕೋಣದಲ್ಲಿ ವರ್ಕ್ ಮಾಡಿದ್ರೆ ಇನ್ನೊಬ್ರು ಇನ್ನೊಂದು ಕೋಣದಲ್ಲಿ ವರ್ಕ್ ಮಾಡ್ತಾ ಇದೀವಿ. ಹಾಗಾಗಿ ಒಂದು ಜೇನುಗೂಡು ನೋಡಿದ್ರೆ ನಮಗೇನು ಅನ್ಸುತ್ತೆ, ಫುಲ್ಲು ಒಂದಿಷ್ಟು ಜಾಗ ಬಿಡ್ಲಾರ್ದಂಗೆ ಎಲ್ಲ ಜೇನು ಒಳಗೆ ಕುತ್ಕೊಂಡಿರ್ತವೆ. ಒಳಗಡೆ ಜೇನುತುಪ್ಪ ಇರುತ್ತೆ. ಓಕೆ, ಅದಿಷ್ಟು ಜೇನುಳ ಎಷ್ಟು ಕಷ್ಟಪಟ್ಟು ಜೇನು ರೆಡಿ ಮಾಡ್ತಾರೆ. ಅದು ಅವಕ್ಕೋಸ್ಕರ ಅಲ್ಲ, ಬೇರೆ ಒಂದು ವ್ಯಕ್ತಿ ಬಂದು ಅದನ್ನು ತಗೊಂಡೋಗುತ್ತಾರೆ. ಓಕೆ, ನಿಸ್ವಾರ್ಥ ಸೇವಿಗಳು. ಹಾಗೆ ನಮ್ಮ PSSM ಮೂಮೆಂಟ್. ನಾವು ಮಾಡ್ತಿರೋದು ಯಾವುದು ನಮ್ಮ ಸ್ವಾರ್ಥಕ್ಕಲ್ಲ, ನಾವು ನಿಸ್ವಾರ್ಥ ಸೇವಕರು. ಅಂದ್ರೆ ನಾವು ಏನೂ ಸ್ವಾರ್ಥ ಇಲ್ದಂಗೆ ಕೆಲಸ ಮಾಡೋಂಥ ಮೂಮೆಂಟ್ ಅಂದ್ರೆ PSSM ಮೂಮೆಂಟ್. ಒಂದು ಜೋರಾದ ಚಪ್ಪಾಳೆ PSSM ಮೂಮೆಂಟ್. ಯಾಕೆಂದ್ರೆ ಇಲ್ಲಿ ಸ್ವಾರ್ಥ ಇದ್ರೆ ನಾನು ಹೊಸಪೇಟೆಯಿಂದ ಇಲ್ಲಿ ಬೆಂಗಳೂರಿಗೆ ಬರಕ್ಕೆ ಮನಸ್ಸು ಒಪ್ತಿದ್ದಿಲ್ಲ. ನೋಡಿ, ವಿಪರ್ಯಾಸ ಅಂದ್ರೆ ವಿರೂಪಾಕ್ಷಿ ಸರ್ ಹೇಳಿದ್ರು ಕರೆಕ್ಟ್. ನಂದು ಇವತ್ತು ಸಂಡೇ ಪ್ಲಾನ್ ಇದ್ದಿಲ್ಲ. ನಿನ್ನೆ ನೈಟೇ ವಾಪಸ್ ಹೋಗೋದಿತ್ತು. ನಾನು ಟಿಕೆಟ್ ಬುಕ್ ಮಾಡಿಸೋ ತನಕ ನನಗೆ ಗ್ಯಾರಂಟಿ ಇಲ್ಲ. ಬಟ್ ಟಿಕೆಟ್ ಬುಕ್ ಮಾಡಿಸೋ ಎಂಡ್ ಮೂಮೆಂಟ್ನಲ್ಲಿ ನನ್ನ 2 days ಪ್ಲಾನ್ ಆಯಿತು. ಎದಕ್ಕೆ 2 days ಪ್ಲಾನ್ ಆಯಿತು ನನಗೂ ಗೊತ್ತಾಗಲಿಲ್ಲ. ಅವಾಗಿನ್ನ ವಿರೂಪಾಕ್ಷಿ ಸರ್ ಫೋನ್ ಮಾಡಿದ್ದಿಲ್ಲ ನನಗೆ. ಅನ್ಎಕ್ಸ್ಪೆಕ್ಟೆಡ್ ಇರಲಿ. ಆದಮೇಲೆ ಮತ್ತೆ ಸಂಡೇ ಏನು ಮಾಡೋದು, ಬೇರೆ ಎಲ್ಲನ ಹೋಗಿ ಬರೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಬಟ್ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು. ಕರೆಕ್ಟ್ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು. ಇಮಿಡಿಯೇಟ್ ವಿರೂಪಾಕ್ಷಿ ಸರ್ ಫೋನ್ ಮಾಡಿದ್ರು. ಆ ಮೂಮೆಂಟ್ನಲ್ಲಿ ಮಾಡಿದ್ರು, ಸರ್ ಹಿಂಗೆ ಜಯನಗರಲ್ಲಿ ನಾವು ಫಸ್ಟ್ ಮನೆ ಧ್ಯಾನ ಸ್ಟಾರ್ಟ್ ಮಾಡಿದ್ವಿ, ಬರಬೇಕು ಅಂತ. ನನಗೆ ಅವಾಗ ಅನಿಸ್ತು, ಇದ್ರ ಸಲುವಾಗಿ ನಾನು 1 day ಎಕ್ಸ್ಟೆಂಡ್ ಆಗಿರೋದು.
ನಾವು ಯಾವುದೇ ಕಾರ್ಯ ಆಗಲಿ, ವಿ ಆರ್ ಜಸ್ಟ್ ಎಕ್ಸಿಕ್ಯೂಟರ್ಸ್, ನಾಟ್ ಪ್ಲಾನರ್ಸ್. ಇಟ್ಸ್ ಆಲ್ರೆಡಿ ಡೆಸ್ಟಿನ್ಡ್. ಇದನ್ನ ಆಲ್ರೆಡಿ ಈ ಬ್ಲೂ ಪ್ರಿಂಟ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ. ನಾವೇನು ಮಾಡ್ತಾ ಇದ್ದೀವಿ, ಜಸ್ಟ್ ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಸರೆಂಡ್ರೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸಮರ್ಪಣಾ ಭಾವದಿಂದ ನಾವು ನಮ್ಮ ಧ್ಯಾನ ಕಾರ್ಯದಲ್ಲಿ ನಾವು ಮುಂದೆ ಹೊರದ್ರೆ ನಮಗೆ ಎಲ್ಲಿನೂ ಹಿಂದೆಟ್ಟಿರಲ್ಲ. ಯಶಸ್ಸೇ, ಎಲ್ಲ ಕಡೆ ಯಶಸ್ಸು. ಅದಕ್ಕೆ ಸಮೃದ್ಧಿ ಅಂತ ಇಟ್ಟಿದ್ದಾರೆ ಅವರು. ಸಮೃದ್ಧಿ ಅಂದರೆ ಏನು? ಎಲ್ಲ ರೀತಿಯಿಂದ ಕಂಪ್ಲೀಟ್ನೆಸ್, ಟೋಟಾಲಿಟಿ. ಅದು ಸಮೃದ್ಧಿ ಅಂದರೆ ಬರೀ ಫೈನಾನ್ಷಿಯಲಿ ಅಲ್ಲ. ಸಮೃದ್ಧಿ ಅಂದರೆ ಜ್ಞಾನಬದ್ಧವಾಗಿ ಸಮೃದ್ಧಿ. PSS ಮೂಮೆಂಟು ಜ್ಞಾನಕ್ಕೋಸ್ಕರ ಪರಿತಪಿಸುವಂಥ ಮೂಮೆಂಟ್. ಇಲ್ಲಿ ಎವ್ರಿ ಮಾಸ್ಟರ್ಸ್ ಆರ್ ಯೂನಿಕ್ ಮಾಸ್ಟರ್ಸ್. ಪ್ರತಿಯೊಬ್ಬರು ಅವ್ರದೇ ಆದ ವಿಶಿಷ್ಟ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಒಬ್ರು ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ವರ್ಕ್ ಮಾಡ್ಬೋದು, ಒಬ್ರು ಚಾನಲಿಂಗ್ ಅಲ್ಲಿ ವರ್ಕ್ ಮಾಡ್ಬೋದು, ಒಬ್ರು ಪ್ರಚಾರ ಮಾಡ್ಬೋದು, ಒಬ್ರು ಪಿರಮಿಡ್ ಕಟ್ಸ್ಬೋದು, ಒಬ್ರು ಅನ್ನದಾನಕ್ಕೆ ಸಪೋರ್ಟ್ ಮಾಡ್ಬೋದು. ಬಟ್ ಎಲ್ಲರೂ ಈಕ್ವಲ್, ಎಲ್ಲರೂ ಒಂದೇ. ಯಾರ ಮೇಲೆ ಯಾರು ಕೆಳಗಿಲ್ಲ. ಯಾಕೆ ಅಂದರೆ ಅವರು ಅದಕ್ಕೆ ಡೆಸ್ಟಿನ್ ಆಗಿ ಬಂದಿರ್ತಾರೆ. ಅವರವ್ರ ಪಾತ್ರ ಎಷ್ಟು ಚೆನ್ನಾಗಿ ನಿಸ್ವಾರ್ಥವಾಗಿ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ. ಹೌ ಮಚ್ ಜಸ್ಟಿಸ್ ದೇ ಆರ್ ಗಿವಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹಂಗಂತೇಳಿ ನಾವು ಎಲ್ಲ ಬಿಟ್ಟು ಈ ಧ್ಯಾನಕ್ಕೆ ನಿಂದಿರ್ತೀವಿ ಅಂದ್ರೆ ಅದನ್ನು ತಪ್ಪು. ನಿಮ್ಮ ಕಾರ್ಯಗಳನ್ನು ನೆರವೇರಿಸುತ್ತಾ ಇದಕ್ಕೂ ನೀವು ಸಮಯ ಕೊಡಬೇಕು. ಒಂದು ಸಮಯ ಬರುತ್ತೆ, ಅವಾಗೆಲ್ಲ ಬಿಟ್ಟು ನಿಂದಿರ್ಬೋದು. ಆದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬಿಟ್ಟು ಇದಕ್ಕೆ ನಿಂದಿರಬೇಡ್ರಿ. ಮೈ ಹಂಬಲ್ ಗೈಡೆನ್ಸ್ ಏನಂದ್ರೆ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬಿಟ್ಟು ಇದಕ್ಕೆ ನಿಂದಿರಬೇಡಿ. ನಿಮ್ಮ ರೆಸ್ಪಾನ್ಸಿಬಿಲಿಟಿನ ರೆಂಡರ್ ಮಾಡ್ತಾ ಮಾಡ್ತಾ ನೀವು ಇದನ್ನು ಸೇವೆ ಕೊಡಬೇಕು. ಅವಾಗ ಏನಾಗುತ್ತೆ, ಎರಡೂ ಕಡೆ ಮಾಡ್ದಂಗಿರುತ್ತೆ. ಸಂಸಾರದಲ್ಲಿ ನಿರ್ವಾಣ ಅಂತೇಳಿ ಪತ್ರಿ ಸಾರ್ ಹೇಳಿದ್ದಾರೆ. ಪತ್ರಿ ಸಾರ್ ಕೊಡಲಾರ್ದ ಜ್ಞಾನ ಇಂಥದ್ದಿದೆ ಅಂತ ತೋರಿಸಿ, ನನಗಂತೂ ಗೊತ್ತಿಲ್ಲ ಅಂತ ಜ್ಞಾನ ಯಾವುದೂ ಕೇಳಿಲ್ಲ. ಯಾಕಂದ್ರೆ ಹಿ ಹ್ಯಾಸ್ ಕಂಪ್ಲೀಟೆಡ್ ಎವ್ರಿಥಿಂಗ್. ಒಂಥರ ಆಧ್ಯಾತ್ಮಿಕ ಎನ್ಸೈಕ್ಲೋಪೀಡಿಯಾ ಪತ್ರಿ ಸರ್. ಏನ್ ಕೇಳಿದ್ರು ಕೊಡ್ತಿದ್ರು, ಅಲ್ಲಿ ಇಲ್ಲ ಅನ್ನೋ ಮಾತೇ ಇಲ್ಲ. ಅಷ್ಟು ಜ್ಞಾನವನ್ನು ಕೊಟ್ಟು ಆ ಮಹಾನ್ ಪುರುಷ ಮಹಾನ್ ಚೈತನ್ಯ ಆಗಿ ಹೋಗಿದ್ದಾರೆ. ಯಾಕೆ ಅದನ್ನ ನೀವೆಲ್ಲರೂ ಸೇರಿ ಮುಂದುವರಿಸ್ತೀರ ಅಂತೇಳಿ. ಅವರು ದೇಹದಲ್ಲಿ ಇದ್ದು ಮಾಡೋ ಕೆಲಸ ದೇಹರಹಿತವಾಗಿ ನಿಮ್ಮೆಲ್ಲರ ಮೂಲಕ ಮಾಡ್ತಾರೆ. ಓಕೆ, ಇವತ್ತು ನಾವು ತಿಳ್ಕೋಬೇಕಾಗಿರೋ ವಿಷಯ ಏನು ಅಂತಂದ್ರೆ ಉನ್ನತ ಲೋಕಗಳು. ನಾನು ಯಾಕೆ ಪತ್ರಿ ಸರ್ ಬಗ್ಗೆ ಹೇಳಿದೆ ಅಂದ್ರೆ, ಅವರು ಈಗ ಉನ್ನತ ಲೋಕದಲ್ಲಿ ಇದ್ದಾರೆ. ಉನ್ನತ ಲೋಕಗಳು ಇದಾವ? ಇದೆ. ಎಸ್, ಇದೆ. ಅಂದ್ರೆ ಮತ್ತೆ ಅದರ ಪ್ರಭಾವ ಅಂತೂ ಇದೆ ಅಲ್ಲ? ಖಂಡಿತ ಅಲ್ಲ? ಆ ಪ್ರಭಾವ ಇದೆ. ಯಾಕೆಂದ್ರೆ ಅದರ ಪ್ರಭಾವ ನಾನಂತೂ ಅನುಭವ ಪಟ್ಟಿದ್ದೀನಿ. ನಾನು ನನ್ನ ಜೀವನದಲ್ಲಿ ಅದ್ಭುತವಾದ ಪ್ರಭಾವ ಉನ್ನತ ಲೋಕದಿಂದ ಪಡೆದಿದ್ದೀನಿ, ಈಗೂ ಪಡಿತಾ ಇದ್ದೀನಿ, ಮುಂದೆನೂ ಪಡಿತೀನಿ. ಈ ಉನ್ನತ ಲೋಕಗಳು ಭೂಮಿಯಿಂದ 7 ಲೋಕಗಳಿದ್ದಾವೆ. ಭೂಮಿಯಿಂದ ಕೆಳಗೆ 6 ಲೋಕಗಳು, ಭೂಮಿ ಸೇರಿ 7 ಲೋಕ, ಮತ್ತೆ ನಮ್ಮ ಭೂಮಿಯ ಮೇಲೆ 7 ಲೋಕಗಳಿವೆ. ಆ 7 ಲೋಕಗಳಲ್ಲಿ ಯಾಕೆ ನಮಗೆ ಭೂಮಿಗೆ ಬಹಳ ಇಂಪಾರ್ಟೆಂಟ್ ಅಂದ್ರೆ, ಯಾವಾಗೂ ನಾವು ಶಕ್ತಿ ಹೆಚ್ಚಾಗ್ತಾ ಆಗ್ತಾ ಜನ್ಮ ತಾಳ್ತಾ ತಾಳ್ತಾ ನಾವೇನ್ ಮಾಡ್ತೀವಿ, ನಾವು ಹೈಯರ್ ರಿಲಿಮ್ಸ್ಗೆ ಹೋಗ್ತಾ ಹೋಗ್ತೀವಿ. ನಮ್ಮ ಫ್ರೀಕ್ವೆನ್ಸಿ ಹೆಚ್ಚಾದಂಗೆಲ್ಲ ನಾವು ಹೈಯರ್ ಡೈಮೆನ್ಷನ್ಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಈಗ ಪತ್ರಿ ಸರ್ ಅವರೆಲ್ಲ ಬಹಳ ಪೂರ್ವ ಲೋಕದಲ್ಲಿದ್ದಾರೆ, ಅಂದ್ರೆ ಹೈಯೆಸ್ಟ್ ಪೀಕ್ಸ್ ನಲ್ಲಿದ್ದಾರೆ. ಅಂದ್ರೆ ಅಲ್ಲಿ ಏನ್ ಮಾಡಬೇಕು, ದೇಹ ಇರಲ್ಲ ಅಲ್ಲಿ.
ನೋ ಫಿಸಿಕಲ್ ಬಾಡಿ, ಓನ್ಲಿ ಲೈಟ್ ಬಾಡಿ. ಅವರು ಚೈತನ್ಯ ರೂಪದಲ್ಲಿ ಇರ್ತಾರೆ. ಅವರಿಂದ ನಮಗೇನು ಲಾಭ? ಫಸ್ಟು ಹೇಳಿದ ತಕ್ಷಣ ಎಲ್ಲರೂ ಕೇಳೋದಿದೆ, ನಮಗೇನು ಲಾಭ ಸರ್? ಕರೆಕ್ಟ್ ಅಲ್ಲ? ಯಾಕೆಂದರೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅದರದ ಲಾಭನೂ ತಿಳ್ಕೋಬೇಕು. ಲಾಭ ತಿಳ್ಕೊಂಡಾಗೆ ನಾವು ಅದರ ಸಂಪೂರ್ಣ ಜ್ಞಾನವನ್ನು ಪಡ್ಕೊಂಡಾಗ ನಾವು ಅದನ್ನು ಬಳಸ್ತೀವಿ. ಈ ಉನ್ನತ ಲೋಕ ಯಾಕೆ ನಮಗೆ ಅವಶ್ಯಕತೆ ಅಂದರೆ, ಈ ಉನ್ನತ ಲೋಕ ಜೀವಿಗಳು, ಉನ್ನತ ಲೋಕದ ಮಾಸ್ಟರ್ಸ್ ಏನನ್ನ ಲೈಟ್ ಬೀಯಿಂಗ್ಸ್, ಇವರಲ್ಲಿ ಸಾಕಷ್ಟು ಶಕ್ತಿ ಇರುತ್ತೆ. ನಾವು ಈ ದೇಹದಲ್ಲಿ ಇದ್ದ ಕಾರಣ ನಮಗೆ ಒಂದು ಲಿಮಿಟೇಷನ್ ಇದೆ, ಒಂದು ಪವರ್ಸಿಗೆ. ಆದರೆ ಅವರು ದೇಹ ರಹಿತ ಇರೋದಕ್ಕೆ ಅವ್ರ ಪವರ್ಸಿಗೆ ಲಿಮಿಟೇಷನ್ಸ್ ಇಲ್ಲ. ದೇ ಆರ್ ಅನ್ಲಿಮಿಟೆಡ್. ಅಷ್ಟು ಎನರ್ಜಿ ಫುಲ್ ಆಗಿರ್ತಾರೆ ಅವರು. ಅವರು ಈ ಭೂಲೋಕವನ್ನ ಅಪ್ಲಿಫ್ಟ್ ಮಾಡಬೇಕು ಅಂತೇಳಿ ಪರಿತಪಿಸ್ತಾ ಇರ್ತಾರೆ. ಇಲ್ಲ ಅಂದ್ರೆ ಈ ಭೂಲೋಕ ಕೆಳಗಿನ 6 ಲೋಕ ಇದಾವಲ್ಲ, ಅವು ಎಳಿತಾ ಇರ್ತಾವ ಭೂಲೋಕನ. ಆದರೆ ಆ ಮ್ಯಾಲಿನ ಜೀವಿಗಳಿಗೆ ಈ ಭೂಲೋಕವನ್ನು ಅಪ್ಲಿಫ್ಟ್ ಮಾಡ್ಬೇಕಂತ ಇರುತ್ತೆ. ಅವರಿಗೆ ಇಲ್ಲಿ ಬಂದು ಸೇವೆ ಮಾಡ್ಬೇಕಂತ ಇರುತ್ತೆ. ಯಾವ ರೀತಿ? ನಾನಾ ರೀತಿಯಿಂದ ಈ ಭೂಲೋಕವನ್ನು ಎನರ್ಜೈಸ್ ಮಾಡಬೇಕು. ಹೆಂಗ್ ಮಾಡಬೇಕು ಅಂತ, ಅದಕ್ಕೆ ಏನು ಮಾಡ್ತಾರೆ ಅವರು, ಭೂಲೋಕದಲ್ಲಿರುವ ನಮ್ಮ PSS ಮೂಮೆಂಟ್ ಯಾವ ಥರ ಇದೆ ಆ ಥರ ಸಾಕಷ್ಟು ಮೆಡಿಟೇಟರ್ಸ್ನ ಚೂಸ್ ಮಾಡ್ತಾರೆ. ಚೂಸ್ ಮಾಡಿ ಅವ್ರನ್ನ ಮಾಧ್ಯಮವನ್ನಾಗಿ ಮಾಡಿ ಅವ್ರ ಮುಖಾಂತರ ಕೆಲಸ ಮಾಡ್ತಾರೆ. ಈ ಕೆಲಸ ಮಾಡೋ ರೀತಿಯಲ್ಲಿ 3 ವಿಂಗಡ ಇದೆ. ಮೊದಲನೇದು ಬಂದು ವಾಕಿಂಗ್, ಎರಡನೇದು ಬಂದು ಆಟೋ ರೈಟಿಂಗ್, ಮೂರನೇದು ಬಂದು ಚಾನಲಿಂಗ್. ಈ 3 ವಿಂಗಡ ಇದೆಲ್ಲ, ಈ 3 ವಿಂಗಡದ ಪ್ರಕಾರ, ಈ 3 ಒಂದು ಮಾರ್ಗದ ಪ್ರಕಾರ ಅವರು ಕೆಲಸ ಮಾಡ್ತಾರೆ. ವಾಕಿನಲ್ಲಿ 2 ಪ್ರೋಸೆಸ್, ಒಂದು ಟೆಂಪ್ರರಿ ವಾಕಿಂಗ್, ಇನ್ನೊಂದು ಪರ್ಮನೆಂಟ್ ವಾಕಿಂಗ್. ಟೆಂಪ್ರರಿ ವಾಕಿನಲ್ಲಿ ಏನು ಮಾಡ್ತಾರೆ ಅಂದರೆ, ಭೂಲೋಕದಲ್ಲಿದ್ದ ಧ್ಯಾನಿಗಳನ್ನು ಅವರು ಸೆಲೆಕ್ಟ್ ಮಾಡಿ ಅವ್ರ ಮುಖಾಂತರ ಒಂದು ಕೆಲಸ, ಒಂದು ನಿರ್ದಿಷ್ಟವಾದ ಒಂದು ಕೆಲಸವನ್ನು ಮಾಡಲು ಒಂದು ನಿರ್ದಿಷ್ಟವಾದ ಸಮಯ, 1 ದಿವಸ ಆಗ್ಬೋದು, 1 ವಾರ ಆಗ್ಬೋದು, 1 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಬಟ್ ಲಿಮಿಟೆಡ್ ಪೀರಿಯಡ್ನ ಸೆಲೆಕ್ಟ್ ಮಾಡಿ ಆ ಒಂದು ವ್ಯಕ್ತಿಯ ಮುಖಾಂತರ ಕೆಲಸ ಮಾಡಿ ಹೋಗ್ಬಿಡ್ತಾರೆ. ಅಂದರೆ ಇಟ್ಸ್ ಎ ಗೋಲ್ ಓರಿಯೆಂಟೆಡ್ ವರ್ಕ್. ಇದೇ ವರ್ಕ್ ಅಂತ ಬರ್ತಾರೆ, ಅದೇ ವರ್ಕ್ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಡಿಫ್ರೆಂಟ್ ವರ್ಕ್ ಮಾಡಲ್ಲ. ಅವರು ಟೆಂಪ್ರರಿ ವಾಕಿನಲ್ಲಿ ಅವರು ಕಂಪ್ಲೀಟ್ಲಿ ಫೋಕಸ್ಡ್ ಬರ್ತಾರೆ. ಆ ವರ್ಕ್ ಮುಗಿದ ತಕ್ಷಣ ಹೊರಟೋಗ್ಬಿಡ್ತಾರೆ. ಅದು ಎಕ್ಸಾಂಪಲ್ಸ್ ಕೊಡ್ಬೋದು ನಾವು. ಯಾಕಂದ್ರೆ ಫಾರ್ ಪಿರಮಿಡ್ ಕಟ್ಟಕ್ಕೆ ಅಂತ ಬರ್ಬೋದು, ಪಿರಮಿಡ್ ಕಟ್ಟ ತಕ್ಷಣ ಅವ್ರ ಬಾಡಿ ವೇಕೆಟ್ ಮಾಡಿ ಹೋಗ್ಬಿಡ್ತಾರೆ. ಬಹಳಷ್ಟು ಕಡೆ ಇದಾಗಿದೆ. ಆದರೆ ಜನರು ಏನಂತಾರೆ, ಪಿರಮಿಡ್ ಕಟ್ಟಿದ್ದಕ್ಕೆ ಅವ್ನು ಬಾಡಿ ವೇಕೆಟ್ ಮಾಡ್ಬಿಟ್ನೇನಪ್ಪ ಅನ್ಕೊಂತಾರೆ. ಹಾಗಲ್ಲ. ಅವ್ನು ಪಿರಮಿಡ್ ಕಟ್ಟೋ ತನಕ ಜೀವಂತ ಎದಕ್ಕಿದ್ದ ಅಂದರೆ ಆ ವಾಕಿನ್ ಆಗಿದ್ದಕ್ಕೆ ಅವ್ನು ಕಂಟಿನ್ಯೂ ಆಯ್ತು ಲೈಫು. ಅವ್ನು ಮೊದಲೇ ಹೊರಟೋಗ್ಬಿಡ್ತಿದ್ದ. ಈ ಪಿರಮಿಡ್ ಕಟ್ಟಕ್ಕ ಇಂಟೆಂಟ್ ಸ್ಟಾರ್ಟ್ ಆದ ತಕ್ಷಣ ಅವನ ಮುಖಾಂತರ ಅವನ ಲೈಫ್ ಎಕ್ಸ್ಟೆಂಡ್ ಮಾಡಿ ಅದನ್ನು ಕಟ್ಟಿ ಹೊರಟೋಗ್ಬಿಡ್ತಾರೆ. ನಾನು ನಿನ್ನೆ ಮರ್ಕಬಾ ಪಿರಮಿಡ್ಗೆ ಹೋಗಿದ್ದೆ. ಮರ್ಕಬಾ ಪಿರಮಿಡ್ ಅದ ಅವ್ರು ಕಟ್ಟಿಸಿದವರು ರಾಜು ಅಂತ. ಅವರು ಕಟ್ಟಿದ 2 ವರ್ಷಕ್ಕೆ ಬಾಡಿ ವೇಕೆಟ್ ಮಾಡಿದ್ರು. ನೋಡಿ, ಅವರು ರಿಲೇಷನ್ಸು ಎಲ್ಲರೂ, ಅವರಲ್ಲಿ ಒಂದು ಮಿಸ್ಕಾನ್ಸೆಪ್ಷನ್ ಯಾವ ರೀತಿ ಉಳಿದಿದೆ ಅಂದರೆ, ಆ ಪಿರಮಿಡ್ ಕಟ್ಟಿಸಿದಕ್ಕೆ ಅವ್ರು ಬಾಡಿ ವೇಕೆಟ್ ಮಾಡಿಬಿಟ್ರು ಅಂತ. ಬಟ್ ಅದು ಅಲ್ಲ. ಅವರ ಲೈಫು ಎಕ್ಸ್ಟೆಂಡ್ ಆಗಿದೆ. ಆ ಪಿರಮಿಡ್ ಕಟ್ಟೋ ಸಲುವಾಗಿ ಅವರು ಇನ್ನೂ ಅರ್ಲಿ ಹೋಗೋದು 3-4 ಇಯರ್ಸ್ ಅವ್ರ ಲೈಫ್ ಎಕ್ಸ್ಟೆಂಡ್ ಮಾಡಿ ಅವ್ರ ವರ್ಕ್ ಮುಗಿಸಿ ಅವ್ರ ಬಾಡಿ ವೇಕೆಟ್ ಮಾಡಿದ್ರು. ದಿಸ್ ಹ್ಯಾಪನ್ಸ್ ಇನ್ ಟೆಂಪ್ರರಿ ವಾಕಿಂಗ್. ಹಾಗೆ ಇದರಲ್ಲಿ ಪರ್ಮನೆಂಟ್ ವಾಕಿನ್ ಇದೆ. ಪರ್ಮನೆಂಟ್ ವಾಕಿನಲ್ಲಿ ಏನಾಗುತ್ತೆ ಅಂದರೆ, ಎಕ್ಸ್ಚೇಂಜ್ ಆಫ್ ಸೋಲ್ಸ್, ಆತ್ಮದ ಬದಲಾವಣೆ. ದೇಹ ಅದೇ ಇರುತ್ತೆ, ಆದರೆ ಆತ್ಮದ ಬದಲಾವಣೆ ಆಗುತ್ತೆ. ಇದು ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಅನಿಸಿದ್ರು ಇದು ಸತ್ಯ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಗುರು ಪತ್ರಿ ಸರ್.
ಪತ್ರಿ ಸರ್ ಮುಖಾಂತರ ಮೈತ್ರೇಯ ಬುದ್ಧ ವಾಕಿನ್ ಆಗಿದ್ದಾರೆ. 2500 ವರ್ಷದ ಕೆಳಗೆ ಬುದ್ಧ ನಾನು ಮತ್ತೆ ಬರ್ತೀನಿ ಅಂತ ಹೇಳಿದರು. ಅದನ್ನು ತಿಳ್ಕೊಂಡು ಆ ವಾಕಿನ್ ಪ್ರೋಸೆಸ್ಗೆ ಬೇರೆ ಒಂದು ಗುರುನ ರೆಡಿ ಮಾಡಿದರು. ಆದರೆ ಆ ಗುರು ನಿರಾಕರಿಸಿದ ಕಾರಣ ಆ ಮೈತ್ರೇಯ ಬುದ್ಧ ಕಾನ್ಷಿಯಸ್ ಪತ್ರಿ ಸರ್ನ ಆಫ್ ಮಾಡಿದ್ರು. ನೋಡಿ, ಇಟ್ಸ್ ಆಲ್ ವೆಲ್ ಡೆಸ್ಟಿನ್ಡ್. ನಾವು ಕ್ರಿಯೇಟ್ ಮಾಡ್ತೀನಿ, ನಾನು ರೆಡಿ ಮಾಡ್ತೀನಿ ಅಂದರೆ ಆಗಲ್ಲ. ನೇಚರ್ ತಾನೇ ಹುಡ್ಕೊಳ್ಳುತ್ತೆ. ಅವರು ಮೈತ್ರೇಯ ಬುದ್ಧ ಪತ್ರಿ ಸರಲ್ಲಿ ವಾಕಿನ್ ಆದರು. ವಾಕಿನ್ ಆಗಿ 40 ವರ್ಷಗಳ ಕಾಲ ನಮ್ಮ ಜೊತೆಗಿದ್ರು. ಹೌದಾ? ನಾವು ಪತ್ರಿ ಸರ್ ಒಂದೇ ಅಲ್ಲ, ಮೈತ್ರೇಯ ಬುದ್ಧನ ಜೊತೆಗೆ ಜೀವನ ಕಳೆದ್ವಿ ನಾವು. ಒಂದು ಜೋರಾದ ಚಪ್ಪಾಳೆ. ಹೀಗೆ ಪರ್ಮನೆಂಟ್ ವಾಕಿನಿಗೆ ನಮ್ಮ ಪತ್ರಿ ಸರ್ ಒಂದು ದೊಡ್ಡ ಎಕ್ಸಾಂಪಲ್. ಈ ಸತ್ಯ ಪತ್ರಿ ಸರ್ ಅವರೇ ಹೇಳಿದರು. ಅದಾದ ನಂತರ ನಮಗೆ ವೇಣು ಸರ್ ಬಹಳ ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಈ ವಾಕಿನ್ ಆದ ನಂತರ ಆಟೋ ರೈಟಿಂಗ್ ಮುಖಾಂತರನು ಉನ್ನತ ಲೋಕವಾಸಿಗಳು ಭೂಲೋಕದಲ್ಲಿ ಅವರು ಕೆಲಸ ಮಾಡ್ತಾರೆ. ಇವರು ಉನ್ನತ ಲೋಕವಾಸಿ ಮಾಸ್ಟರ್ಸ್ ಏನು ಮಾಡ್ತಾರೆ ಅಂದರೆ ಅವರ ಜ್ಞಾನವನ್ನು ಭೂಲೋಕದಲ್ಲಿ ಕೊಡಬೇಕಾಗ್ತಾ ಇರುತ್ತೆ. ನಾವು ಪೆನ್ ಇಟ್ಕೊಂಡ್ರೆ ಸಾಕು, ಬುಕ್ ಮೇಲೆ ನಾವು ಆಟೋಮೆಟಿಕ್ ಬರೆಯೋದಕ್ಕೆ ಶುರು ಮಾಡ್ತೇವೆ. ಆದರೆ ಅದು ನಮ್ಮ ಜ್ಞಾನ ಅಲ್ಲ, ಅವ್ರ ಜ್ಞಾನ. ಬರೆಯೋದೆಲ್ಲ ಆದಮೇಲೆ ಓದಿದರೆ ನಾನು ಇದೆಲ್ಲಿ ಓದಿಲ್ಲಲ್ಲ, ಎಲ್ಲಿ ಗೊತ್ತಿಲ್ಲಲ್ಲ ಅಂತ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ದಿಸ್ ಈಸ್ ಆಟೋ ರೈಟಿಂಗ್ ಅಂತ. ಅಂದರೆ ದೇ ಮೇಕ್ ಅಸ್ ಆ್ಯಸ್ ಎ ಮೀಡಿಯಮ್. ನಮ್ಮ ಮುಖಾಂತರ ಅದನ್ನು ಬರೆಸ್ತಾರೆ. ಅದು ನಮ್ಮ ಆಧ್ಯಾತ್ಮಿಕ ಜ್ಞಾನವಾಗಿರುತ್ತೆ. ಎಲ್ಲರಿಗೂ ಬೇಕಾಗುವ ಜ್ಞಾನ ಆಗಿರುತ್ತೆ. ಅದು ಅವರು ಕೊಡ್ತಾರೆ. ಯಾಕೆ ಅಂದರೆ ಎವ್ರಿ ಒನ್ ಹ್ಯಾಸ್ ಟು ಅಸೆಂಡ್. ಪ್ರತಿಯೊಂದು ಆತ್ಮ ಉನ್ನತಿ ಕಡೆ ಹೋಗಬೇಕು ಅಂತೇಳಿ ಅವರು ಆ ಜ್ಞಾನವನ್ನು ಆಟೋ ರೈಟಿಂಗ್ ಮುಖಾಂತರ ಕೊಡ್ತಾರೆ. ನೆಕ್ಸ್ಟು 3ನೇದು ಚಾನಲಿಂಗ್. ಚಾನಲಿಂಗ್ ಮುಖಾಂತರ ಈ ಹೈಯರ್ ಡೈಮೆನ್ಷನ್ ಮಾಸ್ಟರ್ಸು ಶಕ್ತಿ ಮತ್ತು ಜ್ಞಾನ ಎರಡೂ ಪ್ರವಾಹ ಮಾಡ್ತಾರೆ. ಅದಕ್ಕೆ ಲೈವ್ ಚಾನಲಿಂಗ್ ಮೆಡಿಟೇಷನ್ ಯಾವುದೇ ಆಗಿರಲಿ ಅಲ್ಲಿ ಹೈಯೆಸ್ಟ್ ಎನರ್ಜೀಸ್ ಇರುತ್ತೆ. ಯಾಕೆಂದರೆ ಆ ಮಾಸ್ಟರ್ಸಿನ ಚೈತನ್ಯ ಆಟೋಮೆಟಿಕ್ ಇಳಿದು ಬರುತ್ತೆ. ಅವ್ರು ಯಾವ ವ್ಯಕ್ತಿನ ಚೂಸ್ ಮಾಡಿರ್ತಾರೆ ಅವ್ರನ್ನ ಮೀಡಿಯಮ್ಶಿಪ್ ಮಾಡಿಕೊಂಡು ಅವ್ರ ಮುಖಾಂತರ ಅವರು ಚಾನಲಿಂಗ್ ಮಾಡ್ತಾರೆ. ಆ ಭಾಗ್ಯ ನನಗೂ ಸಿಕ್ಕಿದೆ. 2015ರಿಂದ ನನಗೆ ಚಾನೆಲಿಂಗ್ ಮಾಡೋ ಭಾಗ್ಯ ಸಿಕ್ಕಿದೆ, ಸೇವೆ ಮಾಡೋ ಒಂದು ಭಾಗ್ಯ ಸಿಕ್ಕಿದೆ. ಬಹಳಷ್ಟು ಮಾಸ್ಟರ್ಸಿಗೆ ನಾನು ಮೀಡಿಯಮ್ಶಿಪ್ ಆಗಿ ಚಾನೆಲಿಂಗ್ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದರೆ ನಿಜಕ್ಕೂ ನಮ್ಮ ಪೂರ್ವ ಜನ್ಮದ ಪುಣ್ಯದ ಸುಕೃತ ಇದೆ. ಇಲ್ಲಾಂದರೆ ನಾನು ಈ ಜನ್ಮದಲ್ಲಿ ಅಷ್ಟು ಸಾಧನೆ ಮಾಡಿಲ್ಲ. ನಾನಷ್ಟು ಸಾಧನೆ ಮಾಡಿಲ್ಲ. ಆದರೆ ಅದೆಲ್ಲ ನನಗೆ ಸಿಕ್ಕ ನಂತರ ನಾನು ಸಾಧನೆ ಮಾಡಿದೆ. ಸಿಗಕ್ಕಿಂತ ಮುಂಚೆ ಮಾಡಲಿಲ್ಲ, ಸಿಕ್ಕ ನಂತರ ನನಗೆ ಅರಿವಾಗಿ ನಾನು ಸಾಧನೆ ಮಾಡಿದ್ದೀನಿ. ಯಾಕೆಂದರೆ ನಮಗೆ ಆ ಜ್ಞಾನ ಬಂದಾಗ ನಮ್ಮ ಹಿಂದಿನ ಜನ್ಮಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಹಿಂದಿನ ಜನ್ಮದಲ್ಲಿ ನಾವು ಏನು ಸಾಧನೆ ಮಾಡಿದ್ದೀವಲ್ಲ ಅದು ನಮಗೆ ಅರಿವಾಗುತ್ತೆ. ನಾನು 2008ರಲ್ಲಿ ಧ್ಯಾನಕ್ಕೆ ಬಂದೆ. ಒಂದು ವಾರಕ್ಕೆ ನನಗೆ ಆಸ್ಟ್ರಲ್ ಟ್ರಾವೆಲ್, ಥರ್ಡ್ ಐ ವಿಷನ್ ಎಲ್ಲ ಸ್ಟಾರ್ಟ್ ಆಯಿತು. ನನ್ನ ಫಸ್ಟ್ ಆಸ್ಟ್ರಲ್ ಟ್ರಾವೆಲ್ ಬಗ್ಗೆ ನಾನು ಹೇಳ್ತೀನಿ. ಯಾಕಂದರೆ ಇವತ್ತು ನಾನು ಈ ಸ್ಥಿತಿಗಿದ್ದೀನಿ ಅಂದರೆ ಅದನ್ನು ನಾನು ಎಲ್ಲರಿಗೂ ಹೇಳಲೇಬೇಕು. ನಾನು 5 ವರ್ಷ ಇದ್ದಾಗ ನಮ್ಮ ಮದರ್ ಬಾಡಿ ವೆಕೇಟ್ ಮಾಡಿದರು. ನಾನು ಧ್ಯಾನಕ್ಕೆ 2008ಕ್ಕೆ ನನ್ನ ಫ್ರೆಂಡ್ ಹರಿಶಂಕರ್ ಅಂತೇಳಿ ಅವ್ರು ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅದು ಮಾಡಿದ ನಂತರ 1 ವಾರದ ನಂತರ ನನಗೆ ಧ್ಯಾನ ಬಹಳ ಇಷ್ಟ ಆಯಿತು. ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಒಂದು ದಿವಸ ನಾನು ಮತ್ತು ನನ್ನ ಮನೆಯವರು ಇಬ್ಬರು
ನಮ್ಮ ಟೆರೆಸ್ ಮೇಲೆ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ವಿ. ಅಲ್ಲಿ ನಮ್ಮ ಮನೆಯವರು ಯಾರೋ 4 ವ್ಯಕ್ತಿಗಳು ಕಾಣಿಸ್ತಾರೆ ಅಂತ ಹೇಳಿ ಅವರು ಧ್ಯಾನದಿಂದ ಎದ್ಬಿಟ್ರು. ನಾನು ಧ್ಯಾನ ಕಂಟಿನ್ಯೂ ಮಾಡಿದಾಗ ಏನಾಯಿತು, ನನಗೆ ಅಲ್ಲಿವರೆಗೆ ನಾನು ಪತ್ರಿ ಸರ್ನ ನೋಡಿದ್ದು ಸ್ಪಿರಿಚುವಲ್ ಇಂಡಿಯಾ ಮ್ಯಾಗ್ಝಿನ್ ಕವರ್ ಪೇಜ್ನಲ್ಲಿ ಮಾತ್ರ, ಫಿಸಿಕಲಿ ನೋಡಿದ್ದಿಲ್ಲ. ನನಗೆ ಧ್ಯಾನದಲ್ಲಿ ಪತ್ರಿ ಸಾರು ಮತ್ತು ನನಗೆ ಯಾರು ಇಂಟ್ರೊಡ್ಯೂಸ್ ಮಾಡಿಕೊಟ್ರಲ್ಲ ಆ ಹರಿಶಂಕರ್ ಮಾಸ್ಟ್ರು ಇಬ್ಬರು ಕಾಣಿಸ್ತಾ ಇದ್ದಾರೆ. ನಾನು ಕಣ್ಣು ಮುಚ್ಚಿದ್ದೀನಿ, ಕಣ್ಣು ತೆಗೆದಿಲ್ಲ, ಆದರೂ ಕಾಣಿಸ್ತಾ ಇದ್ದಾರೆ. ಬಟ್ ಅಲ್ಲಿ ನನಗೆ ಯಾವುದೇ ರೀತಿ ಆಶ್ಚರ್ಯ ಆಗಿದ್ದಿಲ್ಲ. ಬಟ್ ಆನ್ ಗೋಯಿಂಗ್ ಪ್ರೋಸೆಸ್ ನಡೀತಾ ಇತ್ತು. ಆ ಧ್ಯಾನದಲ್ಲಿ ನನಗೆ ಪತ್ರಿ ಸರ್ ಬಾ ಇಲ್ಲಿ ಅಂತ ಕರೆದ್ರು. 3 ಸಲ ಕರೆದ ನಂತರ ನಾನು ಹೇಳಿದೆ, ಸರ್ ನನಗೆ ಬರೋಕ್ಕಾಗ್ತಾ ಇಲ್ಲ ಅಂದ ತಕ್ಷಣ ನಾನು ಒಂದು ಕೈ ಪತ್ರಿ ಸರ್ನ, ಒಂದು ಕೈ ಹರಿಶಂಕರ್ ಮಾಸ್ಟರ್ ಇಬ್ಬರು ಇಟ್ಕೊಂಡು ನನ್ನ ಹಿಂಗೆ ಹೇಳಿದ್ರು. ದಟ್ ವಾಸ್ ಮೈ ಫಸ್ಟ್ ಆಸ್ಟ್ರಲ್ ಟ್ರಾವೆಲ್. ನನ್ನ ಸೂಕ್ಷ್ಮ ಶರೀರ ಯಾನ ಶುರುವಾಗಿದ್ದು ಪತ್ರಿ ಸಾರಿಂದ. ಪತ್ರಿ ಸಾರೇ ನನ್ನ ಆಸ್ಟ್ರಲ್ ಬಾಡಿನ ರಿಲೀಸ್ ಮಾಡ್ತಿದ್ರು. ರಿಲೀಸ್ ಮಾಡಿದ ನಂತರ ನಾನು ನನ್ನನ್ನು ಅಲ್ಲಿ ನೋಡ್ತಾ ಇದ್ದೀನಿ. ಮೊದಲು ಇಬ್ಬರನ್ನ ನೋಡ್ತಾ ಇದ್ದೆ, ನಾನು ಕಾಣಿಸ್ತಾ ಇದೆ. ಬಟ್ ಯಾವುದೇ ರೀತಿ ಆಶ್ಚರ್ಯ ಇಲ್ಲ. ಬಟ್ ಆನ್ ಗೋಯಿಂಗ್ ಪ್ರೋಸೆಸ್ ನೋಡ್ತಾ ಇದ್ದೀನಿ. ಸಾರ್ ನನಗೆ ಸೆಕೆಂಡ್ ಕೊಟ್ಟು, ಕಮ್ ಹಿಯರ್, ಐ ವಿಲ್ ಮೀಟ್ ಯು ಇಂಪಾರ್ಟೆಂಟ್ ಪರ್ಸನ್ ಅಂತ. ನನಗೆ ಒಳಗೆ ಕ್ಯೂರಿಯಾಸಿಟಿ, ಯಾರನ್ನು ಕರ್ಕೊಂಡು ಹೋಗಿ ತೋರಿಸ್ತಾರೆ ಸಾರ್. ಸೀದಾ ಕರ್ಕೊಂಡು ಹೋಗಿ ನನ್ನ ತಾಯಿ ಮುಂದೆ ನಿಂದಿರಿಸಿದ್ರಿ. ನೋಡಿ ನನ್ನ ಪರಿಸ್ಥಿತಿ ಹೇಗಿರುತ್ತೆ. ನಾನು 5 ವರ್ಷದಲ್ಲಿ ನನ್ನ ಮದರ್ನ ಲಾಸ್ಟ್ ನೋಡಿದ್ದು, ಮತ್ತೆ ಧ್ಯಾನಕ್ಕೆ ಬಂದ ತಕ್ಷಣ ನನಗೆ ಒಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ದು ಪತ್ರಿ ಸಾರೇನ ನನ್ನ ತಾಯಿನ ತೋರಿಸಿದ್ರು. ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ 6 years ಬ್ಯಾಕ್ ನನ್ನ ತಾಯಿ ಬಾಡಿ ವೇಕೇಟ್ ಮಾಡಿದ ತಕ್ಷಣ ನನ್ನ ಬಹಳ ಪ್ರೀತಿಯಿಂದ ಸಾಕಿತ್ತು ನನ್ನ ಅಜ್ಜಿ. ಅವರು ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ 6 years ಬ್ಯಾಕ್ ಬಾಡಿ ವೇಕೇಟ್ ಮಾಡಿದ್ರು. ಅವ್ರ ಪಕ್ಕದಲ್ಲೇ ನಮ್ಮ ಅಜ್ಜಿ ಇದ್ರು, ಅವ್ರನ್ನೂ ತೋರಿಸಿದ್ರು. ಇವು ಇಬ್ಬರು ವ್ಯಕ್ತಿಗಳು ನನ್ನ ಜೀವನದಲ್ಲಿ ಬಹಳ ಅತ್ಯುತ್ತಮವಾದ ವ್ಯಕ್ತಿಗಳು. ಹಾಗಾಗಿ ನನ್ನ ಧ್ಯಾನಕ್ಕೆ ಬಂದ ತಕ್ಷಣ ಪತ್ರಿ ಸಾರು ನನ್ನ ಒಳಗೆ ಎಲ್ಲೋ ಹಾಕೊಡಗಿತ್ತು, ಅವ್ರನ್ನ ಮೀಟ್ ಮಾಡ್ತಿದ್ರು. ಅವತ್ತಿನಿಂದ ನಾನು ಡಿಸೈಡ್ ಮಾಡಿದೆ, ಇದರಲ್ಲಿ ಏನೋ ಅದ್ಭುತ ಇದೆ. ಈ ಧ್ಯಾನನ ಕಡಿ ಉಸಿರು ತನಕ ಬಿಡೋಕ್ಕಿಲ್ಲ. ನಾನು ಡಿಸೈಡ್ ಮಾಡಿ ನಾನು ಧ್ಯಾನವನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ. ಅದೇ ವರ್ಷ 2008ರಲ್ಲೇ ನನಗೆ ಪತ್ರಿ ಸಾರ್ನ ಮೀಟ್ ಮಾಡೋ ಭಾಗ್ಯ ಸಿಕ್ತು. ನಾನು ಪತ್ರಿ ಸಾರ್ನ ಮೀಟ್ ಮಾಡಿದ ನಂತರ ಪತ್ರಿ ಸಾರ್ ಜೊತೆಗೆ ಕುತ್ಕೊಂಡು ಧ್ಯಾನ ಮಾಡ್ತಿದ್ದೆ. ಧ್ಯಾನ ಮಾಡಬೇಕಾದ್ರೆ ಧ್ಯಾನ ಆಯಿತು. ಧ್ಯಾನ ಆದ ನಂತರ ಪತ್ರಿ ಸಾರು ಟೆಲ್ ಯುವರ್ ಎಕ್ಸ್ಪೀರಿಯನ್ಸ್ ಅಂದರು. ಫಸ್ಟ್ ಟೈಮ್ ಏನಾಯ್ತು. ಆದರೆ ಹೆಂಗಿತ್ತಂದರೆ ಹೆದರಿಕೆ ಇಲ್ಲ, ಆಗಿದ್ದನ್ನು ಹೇಳ್ಬೇಕಷ್ಟೆ. ಟೆಲ್ ಯುವರ್ ಎಕ್ಸ್ಪೀರಿಯನ್ಸ್ ಅಂದರು. ನಾನು ಇಮಿಡಿಯೇಟಾಗಿ ಏನಂದರೆ, ಸರ್ ನನಗೆ 5 ಪತ್ರಿಜಿ ಕಾಣಿಸ್ತಾ ಇದೆ ಸರ್. ಒಂದು ಪತ್ರಿಜಿ ಫ್ಲೂಟ್ ಬಾರಿಸ್ತಾ ಇದ್ದಾರೆ, ಒಂದು ಪತ್ರಿಜಿ ತಬಲಾ ಬಾರಿಸ್ತಾ ಇದ್ದಾರೆ, ಒಂದು ಪತ್ರಿಜಿ ಹಾಡಾಡ್ತಾ ಇದ್ದಾರೆ, ಒಂದು ಪತ್ರಿಜಿ ಧ್ಯಾನ ಮಾಡ್ತಾ ಇದ್ದಾರೆ. ಹೀಗೆ 5 ಪತ್ರಿಜಿ ನೋಡಿದೆ ಸರ್ ನಾನು ಅಂತ. ಅವಾಗ ಸಾರ್ ಸ್ಮೈಲ್ ಕೊಟ್ಟು ಅಂದರು, ಎಸ್ ಯು ಹ್ಯಾವ್ ಸೀನ್ ಮೈ ಮಲ್ಟಿ ಡೈಮೆನ್ಷನಲ್ ರಿಯಾಲಿಟಿ ಅಂತ. ವಂಡರ್ಫುಲ್ ರೀ. ನೋಡ್ರಿ, ಒಂದು ಗುರು ಯಾವ ರೀತಿ ನಮ್ಮನ್ನು ಗೈಡ್ ಮಾಡ್ತಾರೆ ನೋಡಿ. ಫಸ್ಟ್ ಆಸ್ಟ್ರಲ್ ಟ್ರಾವೆಲ್ ಅವರೇ ಮಾಡಿಸಿದ್ರು, ಮಲ್ಟಿ ಡೈಮೆನ್ಷನಲ್ ರಿಯಾಲಿಟಿ ನೋಡೋ ಒಂದು ಭಾಗ್ಯ ಕೊಟ್ಟರು. ಪ್ರತಿ ಒಂದು ಹಂತದಲ್ಲಿ ಗುರು ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೇಗೆ ಎಳ್ಕೊಂಡು ಹೋಗ್ತಾನೆ. ಅದಾದ ನಂತರ ನಾನು ಸ್ಟಾರ್ಟಿಂಗ್ ಧ್ಯಾನ ಮಾಡಿದಾಗಿಂದ ನನಗೆ ಓದೋ ಹ್ಯಾಬಿಟ್ ಇಲ್ಲ ರೀ. ಬಟ್ ಆ ತಪ್ಪು ನೀವು ಮಾಡಬೇಡ್ರಿ. ಯಾಕೆಂದರೆ ಸ್ವಾಧ್ಯಾಯ ಪ್ರತಿಯೊಬ್ಬರು ಮಾಡಬೇಕು. ಬಟ್ ನಾನು ಮಾಡಲಿಲ್ಲ. ನನಗೆ ಮೆಡಿಟೇಷನ್ ಯಾರು ಪರಿಚಯ ಮಾಡಿಕೊಟ್ರಲ್ಲ, ಹರಿಶಂಕರ್ ಮಾಸ್ಟರ್, ಅವ್ರ ಬುಕ್ ಭಾಳ ಓದ್ತಿದ್ರು. ಅವರೆಲ್ಲ ಸ್ಪಿರಿಚುವಲ್ ಬುಕ್ಸ್ ಭಾಳ ಓದ್ತಿದ್ರು. ಅವ್ರು ಓದ್ತಿದ್ರು, ನಾನು ಪ್ರಾಕ್ಟಿಕಲಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೆ. ನೋಡಿ, ಆ ಎಕ್ಸ್ಪೀರಿಯನ್ಸ್ ಆದ ತಕ್ಷಣ ನಾನು ಅವರಿಗೆ ಶೇರ್ ಮಾಡಕ್ಕೆ ಹೋದಾಗ ಅವ್ರ ಬುಕ್ಕ ತೆಗೆದು ತೋರಿಸ್ತಿದ್ರು, ನೋಡಿ ಇಲ್ಲಿದೆ ನೋಡಿ ನೀನು ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅಂತ. ಅಂದರೆ ಹೆಂಗೆ ಆಗ್ತಾ ಇತ್ತು ಅಂದರೆ ಸೈಮಲ್ಟೇನಿಯಸ್. ನಾನಿಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅವ್ರಿಗೆ ಗೊತ್ತಿರ್ತಿದ್ದಿಲ್ಲ, ಅವರು ಅದೇ ವಿಷಯ ಓದ್ತಿರ್ತಿದ್ರು. ನಾನು ಹೋಗಿ ಅವ್ರಿಗೆ ಶೇರ್ ಮಾಡಬೇಕಾದ್ರೆ ಕರೆಕ್ಟಾಗಿ ತೆಗೆದು ತೋರಿಸ್ತಾ ಇದ್ದೆ. ಅಂದರೆ ಯಾವ ಥರ ಕನೆಕ್ಟಿವಿಟಿ ಇರುತ್ತೆ ಅಂದರೆ, ಒಂದು ವ್ಯಕ್ತಿಯಿಂದ ನಾವು
ಸಾಕಷ್ಟು ಜ್ಞಾನವನ್ನು ತಗೋಬೇಕು. ಯಾವ ಸಮಯದಲ್ಲಿ ಅದಕ್ಕೆ ನಿಮ್ಮ ಲೈಫಲ್ಲಿ ಗುರು ಡಿಫ್ರೆಂಟ್ ಪೀಪಲ್ ಆಗಿ ಬರ್ತಾರೆ. ಒಬ್ಬರೇ ಗುರು ಆಗಿರಲ್ಲ. ಒಬ್ಬರೇ ಅಂದರೆ ಪರಮಗುರು ಪತ್ರಿಜಿ ಎಲ್ಲರಿಗೂ ಫಿಕ್ಸ್. ಆದರೆ ಸಾಕಷ್ಟು ಗುರುಗಳು ಬರ್ತಾರೆ ಜ್ಞಾನ ಕೊಡೋದಕ್ಕೆ. ಅವರು ಒಂದೇ ದಿವಸ ನಿಮ್ಮ ಜೊತೆಗಿರ್ಬೋದು, ಒಂದು ವರ್ಷ ಇರ್ಬೋದು, ಇಲ್ಲ ಲೈಫ್ ಲಾಂಗ್ ಇರ್ಬೋದು. ದೇ ಮೇ ಬಿ ಅಂದರೆ ನಿಮ್ಮ ಹೆಂಡತಿಯ ರೂಪದಾಗ ಬರ್ಬೋದು, ಗಂಡನ ರೂಪದಾಗ ಬರ್ಬೋದು, ತಂದೆಯ ರೂಪದಾಗ ಬರ್ಬೋದು, ಮಕ್ಕಳ ರೂಪದಾಗ ಬರ್ಬೋದು, ಯಾವ ರೂಪದಲ್ಲಾದರೂ ಬರ್ಬೋದು. ಬಟ್ ಗುರು ಅಪಿಯರ್ಸ್ ಇನ್ ಡಿಫ್ರೆಂಟ್ ವೇ. ಒಂದೇ ವ್ಯಕ್ತಿಯಾಗಿ ಅಲ್ಲ, ಬಹಳಷ್ಟು ಪಾತ್ರದಲ್ಲಿ ನಮ್ಮನ್ನು ಗೈಡ್ ಮಾಡ್ಕೊತ ಬರ್ತಾರೆ. ಅಂಥ ಒಂದು ವಿಷಯ ನನಗೆ ನನ್ನ ಲೈಫಲ್ಲಿ ಆ ಗುರುವಿನ ಸ್ಥಾನ ಪತ್ರಿ ಸರ್ ಆದ ತಕ್ಷಣ, ಹರಿಶಂಕರ್ ಮಾಸ್ಟರ್ ಆದ ತಕ್ಷಣ ನನ್ನ ಹೆಂಡತಿಯ ಮುಖಾಂತರ ನನಗೆ ಸಾಕಷ್ಟು ಗೈಡ್ ಮಾಡಿದರು. ಯಾಕೆಂದರೆ ನನ್ನ ವೈಫು 1997 ಮೆಡಿಟೇಷನ್ ಸ್ಟಾರ್ಟ್ ಮಾಡಿದರು. ನಾನು 2008 ಸ್ಟಾರ್ಟ್ ಮಾಡಿದೆ. ಅವರು ಬುಕ್ಸ್ ಓದೋದು ಬಹಳ ಹವ್ಯಾಸ ಅವರಿಗೆ. ಅವರು ಒಂದು ಸಣ್ಣ ಬುಕ್ಕು ಶ್ವಾಸ ಮೀದ ಧ್ಯಾಸ ಅಂತ ಆ ಬುಕ್ ನೋಡಿನೇ ಧ್ಯಾನಕ್ಕೆ ಬಂದರು ಅವರು. ಹಾಗಾಗಿ ನನಗೆ ಅವ್ರ ಮುಖಾಂತರ ಸಾಕಷ್ಟು ಗೈಡೆನ್ಸ್ ಸಿಗ್ತಿತ್ತು. ನನ್ನ ಪ್ರತಿಯೊಂದು ಏನೇ ಎಕ್ಸ್ಪೀರಿಯನ್ಸ್ ಆದ್ರೂ ನಾನು ಅವ್ರ ಕಡೆ ಶೇರ್ ಮಾಡ್ತಾ ಇದ್ದೆ. ಅವರಿಂದ ನನಗೆ ಗೈಡೆನ್ಸ್ ಸಿಗ್ತಿತ್ತು. ನಾನು ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯು ಹ್ಯಾವ್ ಟು ರೆಸ್ಪೆಕ್ಟ್ ಎವ್ರಿವನ್. ಬಹಳಷ್ಟು ಗಂಡು ಮಕ್ಕಳಲ್ಲಿ ಆ ಈಗೋ ಇರುತ್ತೆ. ನೀನು ಹೇಳಿದ್ದು ಯಾಕೆ ಕೇಳ್ಬೇಕು, ನಾನು ಆ ಈಗೋನ ತ್ಯಾಗ ಮಾಡ್ರಿ. ಯಾಕಂದರೆ ವೆನ್ ಯು ಸರೆಂಡರ್ ಯು ಗೆಟ್ ಎವ್ರಿಥಿಂಗ್. ಇಲ್ಲಿ ಗಂಡ ಜಾಸ್ತಿ ಹೆಂಡತಿ ಜಾಸ್ತಿ ಅಲ್ಲ. ಯು ಹ್ಯಾವ್ ಟು ಲಿವ್ ಲೈಕ್ ಎ ಫ್ರೆಂಡ್ಸ್. ಎವ್ರಿಥಿಂಗ್ ಯು ಹ್ಯಾವ್ ಟು ಶೇರ್. ಶೇರಿಂಗ್ ಇದ್ದಾಗ ಸಾಕಷ್ಟು ಸಿಗುತ್ತೆ ನಮಗೆ. ಇವತ್ತು ಈ ಸಮೃದ್ಧಿ ಧ್ಯಾನ ಅಂತಂದರೆ ಇಲ್ಲಿ ನಾವೆಲ್ಲರೂ ಫ್ರೆಂಡ್ಸ್ ಆಗಿದ್ದಕ್ಕೆ ಅಷ್ಟು ಜ್ಞಾನ ನಮ್ಮೆಲ್ಲರಿಗೂ ಸಿಗ್ತಾ ಇದೆ. ಇಲ್ಲಿ ಈಗೋ ಬಂದಾಗ ಏನಾಗುತ್ತೆ, ಕಟ್ ಆಫ್ ಆಗಿಬಿಡುತ್ತೆ. ಆ ಈಗೋ ಯಾವಾಗ ಸಾಧನೆ ಮಾಡ್ತೀವಲ್ಲ ಅದು ನಮ್ಮಿಂದ ಹೊರಟೋಗ್ಬಿಡುತ್ತೆ. ಈ ಸಾಧನ ಅಂದ ತಕ್ಷಣ ಇದು ಬಹಳ ಇಂಪಾರ್ಟೆಂಟ್. ನಮಗೆ PSSM ಮೂವ್ಮೆಂಟ್ನಲ್ಲಿ 3 S ಬಗ್ಗೆ ಎಲ್ಲರಿಗೂ ಗೊತ್ತು. ಸತ್ಸಂಗ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಹೌದಲ್ಲ? ಸತ್ಸಂಗ ಅಂದರೆ ಸತ್ಯದ ಜೊತೆಗೆ ಸಂಘ. ಸತ್ಯ ಅಂದರೆ ಯಾವುದು ಅಂದರೆ ನಮ್ಮ ಶ್ವಾಸದ ಜೊತೆಗೆ ಸಾಂಗತ್ಯ ಮಾಡಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಸ್ವಾಧ್ಯಾಯ ಅಂದರೆ ಏನು? ಸ್ವ ಅಧ್ಯಾಯ. ನಮ್ಮನ್ನು ನಾವು ಅಧ್ಯಯನ ಮಾಡ್ತಾ ಮಾಡ್ತಾ ಮಹನೀಯರ ಬುಕ್ಸ್ಗಳನ್ನು ಓದಬೇಕು. ಅವರ ಲೈಫ್ ಹಿಸ್ಟ್ರಿನ ತಿಳ್ಕೋಬೇಕು, ಆ ಜ್ಞಾನವನ್ನು ಪಡ್ಕೋಬೇಕು. ಇದು ಸ್ವಾಧ್ಯಾಯ. ಸಜ್ಜನ ಸಾಂಗತ್ಯ ಅಂದರೆ ಈಗ ನಾವು ಮಾಡ್ತಾ ಇದ್ದೀವಿ, ಇದು ಸಜ್ಜನ ಸಾಂಗತ್ಯ. ನಿಮ್ಮ ಜ್ಞಾನನು ನಾನು ತಗೊತೀನಿ, ನನ್ನ ಜ್ಞಾನ ನೀವು ತಗೊಳ್ತೀವಿ. ಎಕ್ಸ್ಚೇಂಜ್ ಆಫ್ ನಾಲೆಡ್ಜ್. ಈ 3ಕ್ಕೆ ಲೈಫ್ ಬರೋದು ಇನ್ನೊಂದು ಮೇಜರ್ ಎಸ್ ಇದೆ. ಆ ಮೇಜರ್ ಎಸ್ 3ಕ್ಕೆ ಜಾಯಿನ್ ಮಾಡಲಿದ್ರೆ ಇವು ಲೈಫ್ಲೆಸ್ ಆಗಿಬಿಡ್ತವೆ. ಅದೇ 4ನೇ ಎಸ್ ಏನಂದ್ರೆ ಸಾಧನ ಮಾಡಲಿಲ್ಲದ್ರೆ ಇವು 3 ವ್ಯರ್ಥ. ಧ್ಯಾನ ಮಾಡಿ 5 ನಿಮಿಷ ಕುತ್ಕೊಂಡು ನಾನು ಹಿಂಗೆ ಎದ್ದುಬಿಟ್ನಂದ್ರೆ ಎದಕ್ಕೆ ಬಂತು? ಸ್ವಾಧ್ಯಾಯ ನಾನು ಓದಿದೆ, ಅದನ್ನ ಧ್ಯಾನ ಮಾಡಿದಾಗೆ ನಾನು ಓದಿದಾಗ ಇನ್ಫಾರ್ಮೇಶನ್ ಮಾತ್ರ ಆಗುತ್ತೆ. ನಾನು ಸಾಧನೆ ಮಾಡಿದಾಗ ಮಾತ್ರ ನನ್ನ ಜ್ಞಾನ ಆಗುತ್ತೆ. ನಾನು ಅಳವಡಿಕೆಯಲ್ಲಿ ತಂದಾಗ ನನ್ನ ಜ್ಞಾನ ಆಗುತ್ತೆ. ಅದಕ್ಕೆ ಸಾಧನ ಅನ್ನೋದು ಬಹಳ ಮುಖ್ಯ. ಆ ಸಾಧನೆ ಮಾಡಿದಾಗೆ ಈ 3 ಎಸ್ಸಿಗೆ ಲೈಫ್ ಬರುತ್ತೆ. ಜೀವ ತುಂಬುತ್ತೆ ಸಾಧನೆ. ಈ 4 ಎಸ್ ಬಗ್ಗೆ ತಿಳ್ಕೊಂಡ್ಮೇಲೆ ನಾವು ಕಂಪ್ಲೀಟ್ ಆಯ್ತು ಅಂತ ಅನ್ಕೊಂಡ್ರೆ ತಪ್ಪು. ಈ 4 ಎಸ್ ಜೊತೆಗೆ ಇನ್ನೊಂದು ಎಸ್ ಬೇಕು, ಅದೇ ಸೇವಾ ಮಾಡಲಿಲ್ಲದ್ರೆ ನಮ್ಮ ಲೈಫ್ ಪರಿಪೂರ್ಣತ್ವ ಹೊಂದಲ್ಲ. ಅದಕ್ಕೆ ನಾವು ಪತ್ರಿ ಸರ್ನ ನಾವು ನೋಡಿದ್ವಿ. ಪ್ರತಿ ಸಲ ಧ್ಯಾನ ಮಾಚಕ್ರದಲ್ಲಿ ಪತ್ರಿ ಸಾರೇ ನಿಂತ್ಕೊಂಡು ಎಲ್ಲರಿಗೆ ಬಡಿಸ್ತಾ ಇದ್ರು. ಹೌದಾ? ಎಲ್ಲ ಅನ್ನದಾನದಲ್ಲಿ ಕಂಪಲ್ಸರಿ ಇರ್ತಿದ್ರು. ಯಾಕೆಂದ್ರೆ ಗ್ರ್ಯಾಂಡ್ ಮಾಸ್ಟರ್ಸು, ಈ ಹೈಯರ್ ಡೈಮೆನ್ಷನ್ ಇಂದ ಬಂದಿರೋ ಮಾಸ್ಟರ್ಸ್ಗೆ ಅವ್ರಿಗೆ ಎವ್ರಿಥಿಂಗ್ ದೇ ನೋ.
ಅದಕ್ಕೆ ಅವರು ಆ ಕಾರ್ಯನ ಸೈಮಲ್ಟೇನಿಯಸ್ಲಿ ಮಾಡ್ತಾ ಇರ್ತಾರೆ. ಅವ್ರನ್ನ ಗಮನಿಸಿದ್ರೆ ಆ ಜ್ಞಾನ ನಮಗೂ ಸಿಗ್ತಾ ಹೋಗುತ್ತೆ. ಈ ಸೇವೆಯನ್ನು ನಾವು ಮಾತ್ರ ಸೇರಿಸಿದ್ರೆ ಮಾತ್ರ ನಮ್ಮ ಲೈಫ್ ಟೋಟಾಲಿಟಿ ಕಡೆ ಹೋಗುತ್ತೆ, ಪರಿಪೂರ್ಣತ್ವ ಹೊಂದುತ್ತೆ. ಇಲ್ಲ ಅಂದರೆ ಇನ್ಕಂಪ್ಲೀಟೆಡ್, ಏನೋ ಒಂದು ಕೊರತೆ. ನೋಡಿ, ನಾವು ಧ್ಯಾನ ಮಾಡ್ತಿರ್ತೀವಿ, ಎಲ್ಲ ಕಡೆ ಹೋಗ್ತಾ ಇರ್ತೀವಿ, ಆದರೂ ಒಂದೆಲ್ಲೋ ಕೊರತೆ. ಎಲ್ಲೋ ಒಂದು ಕಡೆ ಅನ್ನದಾನಕ್ಕೆ ಡೊನೇಷನ್ ಕೊಡ್ತೀವಿ, ಪಿರಮಿಡ್ ಕಟ್ಟದಲ್ಲಿ ಡೊನೇಷನ್ ಕೊಟ್ಟಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಓ ರೈಟ್ ಒಂದು. ಅದಾದ ನಂತರ ಎಲ್ಲನ ಅನ್ನದಾನ ನಡೀತಿದ್ರೆ ಅಲ್ಲಿ ಹೋಗಿ ಸೇವೆ ಕೊಡ್ತೀವಿ. ಇದು ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಫುಲ್ಫಿಲ್ಮೆಂಟ್ ಸಿಗುತ್ತೆ ನಮಗೆ. ಓಕೆ, ಇವತ್ತು ಮೇಡಮ್ ಅವ್ರು ಇಲ್ಲಿ ಅರೇಂಜ್ ಮಾಡಿಸಿದ್ರು, ವಿರೂಪಾಕ್ಷಿ ಸಾರು ಎಲ್ಲ ಕಡೆ ಅರೇಂಜ್ ಮಾಡಿಸಿದ್ರು. ಅಂದರೆ ಅವ್ರಿಗೆ ಇದೇ ಆನಂದ. ಇದು ಮಾಡಿದಾಗೆ ಸಿಗುವಂಥ ಆನಂದ ಎಷ್ಟು ಕೋಟಿಗೆ ಕೊಟ್ರೂ ಸಿಗಲ್ಲ. ಇಟ್ ಕ್ಯಾನಾಟ್ ಬಿ ಬೈಡ್. ಆ ಸೇವೆಯಿಂದ ಅಷ್ಟು ಪರಿಪೂರ್ಣತ್ವವನ್ನು ನಾವು ಹೊಂದ್ತೀವಿ. ನೋಡಿ, ಇಲ್ಲಿ ಸಾಧನ ಅಂತ ಬಂತು 4ನೇದು. ಇದಕ್ಕೆ ನಾನು ನನ್ನ ಲೈಫ್ನಲ್ಲಿ ನಡೆದಿರುವ ಕೆಲವು ಘಟನೆಗಳು ಹೇಳ್ತೀನಿ. ನಾನು 2015ರವರೆಗೆ ಡೈಲಿ 45 ಮಿನಿಟ್ಸ್ ಮಾತ್ರ ಮೆಡಿಟೇಷನ್ ಮಾಡ್ತಾ ಇದ್ದೆ. ಆದರೆ 2016ರಲ್ಲಿ ಒಂದ್ಸಲ ಆಫೀಸಲ್ಲಿ ಕೂತ್ಕೊಂಡಾಗ ಇದೇ ರೀತಿ ನನಗೆ ಎಲ್ಲೋ ವಾಯ್ಸ್ ಕೇಳಿಸ್ತಾ ಇತ್ತು, 12 ಅವರ್ಸ್ ಮೆಡಿಟೇಷನ್ ಮಾಡು. ನಾನು ಒಳಗೆ ನನಗೆ ನಗು ತಡೆಯೋಕ್ಕಾಗಲಿಲ್ಲ. ನಾನೆಲ್ಲಿ 12 ತಾಸು ಮೆಡಿಟೇಷನ್ ಮಾಡೋದು ನಡೆಯಪ್ಪ ಅಂತ. ಮತ್ತೆ ಸಾಯಂಕಾಲ ಆಫೀಸಲ್ಲಿ ಸೇಮ್ ಅದೇ ಥರ ವಾಯ್ಸ್. ನಾನು ಮನೆಗೆ ಹೋಗಿ ನನ್ನ ಮಿಸ್ಸಸ್ಸಿಗೆ ಹೇಳಿದೆ, ಇಲ್ಲ ಈ ಥರ ನನಗೆ ಎಲ್ಲೋ ವಾಯ್ಸ್ ಕೇಳ್ದಂಗೆ ಆಗ್ತಾ ಇದೆ ಅಂದರೆ. ಅವಾಗ ನನ್ನ ಮಿಸ್ಸಸ್ ಅಂದರು, ಇದಕ್ಕೆ ಇಂಟ್ಯೂಷನ್ ಅಂತಾರೆ, ಎಲ್ಲೋ ಹೊರಗಿಂದಲ್ಲ ನಿಮ್ಗೆ ಒಳಗಿಂದನೇ ಹೇಳ್ತಾ ಇದೆ, ನೀವು 12 ತಾಸು ಧ್ಯಾನ ಮಾಡಬೇಕು ಅಂತ. ಆ್ಯಂಡ್ ಯು ಹ್ಯಾವ್ ಟು ಫಾಲೋ ಯುವರ್ ಇಂಟ್ಯೂಷನ್ ಅಂತ ಹೇಳಿದರು. ನಾನು ಹೇಳಿದ ತಕ್ಷಣ ನೋಡಿ, ಆ ಜ್ಞಾನ ತಿಳ್ಕೊಂಡ ತಕ್ಷಣ ತಡ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ನಾನು ಅವತ್ತೇ 2016ನಲ್ಲಿ ಯಾವತ್ತೂ ಇದು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಇಮಿಡಿಯೇಟ್ಲಿ ನಾನು ಮನೆಗೆ ಹೋದಾಗ ಇದು ತಿಳ್ಕೊಂಡು 9 ಗಂಟೆಗೆ ರಾತ್ರಿ ಕೂತ್ಕೊಂಡು ಬೆಳಗ್ಗೆ 9 ಗಂಟೆ ತನಕ 12 ಅವರ್ಸ್ ಮೆಡಿಟೇಷನ್ ಮಾಡಿದೆ. ಅಂದರೆ ನಾನು ನಿಮಗೆ ಮೊದಲೇ ಹೇಳಿದೆ, ನನಗೆ ಎಲ್ಲ ಸಿಕ್ಕ ನಂತರ ಸಾಧನ ಹಾದಿಗೆ ಹೋದ್ ನಾನು. ಬೇರೆಯವರಿಗೆ ಸಾಧನ ಮಾಡಿದ ನಂತರ ಸಿಗುತ್ತೆ, ನನಗೆ ಸಿಕ್ಕ ನಂತರ ಸಾಧನ ಹಾದಿಗೆ ಹೋಗಿದ್ದೆ. 2015ಕ್ಕೆಲ್ಲ ನಾನು ಚಾನಲಿಂಗ್ ತನಕ ಬಂದಿದ್ದೆ. ಮಾಸ್ಟರ್ಸ್ ಕಡೆ ಕಮ್ಯುನಿಕೇಷನ್ ಮಾಡೋದ್ರಿಂದ ಶುರುವಾಗಿ, ಆಸ್ಟ್ರಲ್ ಟ್ರಾವೆಲಿಂದ ಶುರುವಾಗಿ, ಥರ್ಡ್ ವಿಷನಿಂದ ಶುರುವಾಗಿ ನಾನು ಚಾನಲಿಂಗ್ ಪಾರ್ಟ್ ತನಕ ಬಂದು 2016ರಿಂದ ನಾನು ಸಾಧನ ಮಾರ್ಗ ಇದ್ದೆ. ಹೀಗೆ 2019ರಲ್ಲಿ ಕೂಡ ನಾನು ಆಫೀಸಲ್ಲಿ ಕೂತ್ಕೊಂಡಾಗ ನನಗೆ ಒನ್ಸ್ ಮೋರ್ ಇಂಟ್ಯೂಷನ್ ಬಂತು. ಡೂ ಮೆಡಿಟೇಷನ್ ಫಾರ್ 21 days 6 hours ಡೈಲಿ ಅಂತ. ಇನ್ ಪಿರಮಿಡ್ನಲ್ಲೇ ದಿನ 6 ತಾಸು ಧ್ಯಾನ ಮಾಡು. ನಾನು 2019 ಡಿಸೆಂಬರಲ್ಲಿ ನೋಡಿ, 6 ತಾಸು ಪಿರಮಿಡ್ನಾಗ ಮಾಡ್ಬೇಕಂದ್ರೆ ನನ್ನ ಮನೆಯಿಂದ ಹೊರಗಡೆ ಹೋಗ್ಬೇಕು. ನನಗೇನಿಸ್ತು ಆಗ, ನಮ್ಮ ಮನೆಯವರು ಪರ್ಮಿಷನ್ ಕೊಡಲ್ಲ, ಇದಾಗಲ್ಲ ಕೆಲಸ ಅಂದ್ಕೊಂಡೆ. ಮನೆಗೆ ಹೋಗಿ ಮತ್ತೆ ನಾನು ಹೇಳಿದೆ ನನ್ನ ಮನೆಯವರಿಗೆ, ಇಲ್ಲ ಹಿಂಗೆ 21 ದಿವಸ ಧ್ಯಾನ ಮಾಡಬೇಕಂತ ಇಂಟ್ಯೂಷನ್ ಬಂದಿದೆ, ಏನು ಮಾಡಲಿ ಅಂತಂದರೆ. ಯು ಹ್ಯಾವ್ ಟು ಫಾಲೋ ಯುವರ್ ಇಂಟ್ಯೂಷನ್, ಗೋ ಹೆಡ್ ಅಂದರು. ನನಗೆ ಆಶ್ಚರ್ಯ ಆಗ್ಬಿಟ್ಟು ಅಂದ ತಕ್ಷಣ ನಾನು ಅವತ್ತಿನ ದಿವಸನೇ ನಾನು 21 days ಪಿರಮಿಡ್ಗೆ ಡೈಲಿ ನಾನು 11 to ಮಾರ್ನಿಂಗ್ 5ವರೆಗೂ ಪಿರಮಿಡ್ನಲ್ಲಿ ಧ್ಯಾನ ಮಾಡ್ತಾ ಇದ್ದೆ. ಆ ಎಕ್ಸ್ಪೀರಿಯನ್ಸ್ ನನಗೆ ಇನ್ನೂ ಮರೆಯೋಕ್ಕಾಗಲಿಲ್ಲ. ಆ ಅದ್ಭುತವಾದ ಧ್ಯಾನ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾನು 21 ದಿವಸ ಪಿರಮಿಡ್ನಲ್ಲಿ ಡೈಲಿ ನೈಟ್ ಹೋಗಿ ಕೂತ್ಕೊತಿದ್ದೆ. ಅಂದರೆ ನಾನು ಯಾವಾಗೂ ಪ್ರಶ್ನೆ ಹಾಕಲಿಲ್ಲ. ಇದನ್ನು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಇಂಟ್ಯೂಷನ್ ಸಾಕಷ್ಟು ಸಲ ನಿಮಗೆ ಹೇಳ್ತಾ ಇರ್ತವೆ, ನೀನು ಹಿಂಗೆ ಮಾಡು ಅಂತ. ನಾವು ಅದ್ರ ಕಡೆ ಗಮನ ಕೊಡಲಿಲ್ಲದ್ರೆ ಅವು ಸ್ಲೋಲಿ ಸ್ಟಾಪ್ ಆಗ್ಬಿಡ್ತವೆ. ಯು ಹ್ಯಾವ್ ಟು ಗಿವ್, ಅದಕ್ಕೆ ಒಂದು ಅಟೆನ್ಷನ್ ಕೊಡಬೇಕು. ಅಟೆನ್ಷನ್ ಯಾವಾಗ ಕೊಡ್ತೀರಿ? ನೀವು ಧ್ಯಾನಕ್ಕೆ ಕೂತ್ಕೊಂಡಾಗ ಆ ಅಟೆನ್ಷನ್ ಬರುತ್ತೆ. ಹಾಗೆ ಧ್ಯಾನಕ್ಕೆ ನಾವು ದಿನ 1 ತಾಸು ಕೂಡ್ತೀವಿ, 2 ತಾಸು ಕೂಡ್ತೀವಿ. ಅದಾದ ನಂತರ ಇನ್ನ 22 ತಾಸು ನನಗೆ ಮನಸ್ಸಿಗೆ ಬಂದಂಗೆ ಇರ್ತೀನಿ ಅಂದರೆ ವ್ಯರ್ಥ ರೀ ಆ 2 ತಾಸು ಧ್ಯಾನ.
ಈ 2 ತಾಸು ಧ್ಯಾನಕ್ಕಿಂತ ಇನ್ನ 22 ತಾಸು ಏನಿದೆ ಅಲ್ಲ ಅದು ಬಹಳ ಮುಖ್ಯ. ನಾನು 6 ಅವರ್ಸ್ ಧ್ಯಾನ ಮಾಡೀನಂತೇಳಿ ಬಂದು ಮೇಡಮ್ ತಲ್ಲಿ ನಾನು ಜಗಳ ಆಡಿದ್ರೆ ಓಕೆ, ನಾನು ಮಾಡಿದ್ದು 6 ತಾಸು ಧ್ಯಾನ ನೀರಾಗ ಹಾಕ್ತಂಗೆ. ಇಸೆಂಟ್ ಇಟ್? ಯಾಕೆಂದ್ರೆ ನಾವು ನಮ್ಮ ಅಂದ್ರೆ ಈ ಒಂದು ಲೈಫ್ನಲ್ಲಿ ಜೀವನ ಮಾಡ್ತಾ ಇದೀವಲ್ಲ, ಆ ಜೀವನ ಹೇಗಿದೆ ಅನ್ನೋದು ಬಹಳ ಮುಖ್ಯ. ನನ್ನ ಮನೆಯಲ್ಲಿ 6 ತಾಸು ಕೂತ್ಕೊಳ್ಳಿ 10 ತಾಸು ಕೂತ್ಕೊಳ್ಳಿ ಅದು ಯಾರಿಗೂ ಗೊತ್ತಾಗಲ್ಲ. ಆದರೆ ನಾನು ಹೊರಗಡೆ ಬಂದಾಗ ಪರಸ್ಪರ ಸಂಭಾಷಣೆ ಇದೆ ಅಲ್ಲ, ಅದು ಬಹಳ ಮುಖ್ಯ. ಇನ್ನೊಬ್ಬರಿಗೆ ನಾವು ಸಂಬೋಧಿಸಿ ಮಾತಾಡೋದಾಗ್ಲಿ, ಅವರಲ್ಲಿ ಹಂಚ್ಕೊಳ್ಳೋದಾಗ್ಲಿ, ಅವ್ರನ್ನ ನೋಡೋ ರೀತಿಯಾಗಲಿ, ಆಲೋಚನೆ ನಮ್ಮ ಥಿಂಕಿಂಗ್ ಪ್ಯಾಟರ್ನ್ ಆಗಿರಲಿ ಬಹಳ ಇಂಪಾರ್ಟೆಂಟ್. ಇದರಲ್ಲಿ ಚೇಂಜಸ್ ತಗೊಂಡ್ಬರ್ಬೇಕು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.